ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಇದೀಗ ಲೋಕಾವಲಿಗೆ ಸರೆಂಡರ್ ಆಗಿರೋದು. ಚಂದ್ರು ಲಮಾಣಿಗೆ ಲೋಕಾಯುಕ್ತ ಸಖತ್ತಾಗಿ ಡ್ರಿಲ್ ಮಾಡ್ತಾ ಇದೆ. ಯಾಕಂದ್ರೆ ತಡರಾತ್ರಿ 1:30ರವರೆಗೂ ಕೂಡ ಚಂದ್ರು ಲಮಾಣಿಯನ್ನ ಡ್ರಿಲ್ ಮಾಡಿದೆ ಲೋಕಾಯುಕ್ತ ಅಧಿಕಾರಿ. ಈಗ 12 ಗಂಟೆಗಳ ಸುದೀರ್ಘ ವಿಚಾರಣೆ ನಡೆಸಿದಂತಹ ಅಧಿಕಾರಿಗಳು ಏನು ಲಕ್ಷ್ಮೇಶ್ವರ ಶ್ರೀ ಬಾಲಾಜಿ ಆಸ್ಪತ್ರೆಯಲ್ಲಿ ನಡೆದಂತಹ ಈ ವಿಚಾರಣೆ ಗದಗ ಜಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದು ಲೋಕ ಪೊಲೀಸರು ಒಂದಷ್ಟು ಗ್ರಿಲ್ ಮಾಡಿದ್ದಾರೆ. ಅದರಲ್ಲಿ ಮಾಹಿತಿಗಳು ಏನೇನು ಹೊರಗೆ ಬಿದ್ದಿದೆ ಎಲ್ಲವೂ ಕೂಡ ಈಗ ವರದಿ ಆಗಬೇಕಾಗಿದೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾವಲಿಗೆ ಬಿದ್ದಿರೋದು. ಚಂದ್ರು ಲಮಾಣಿಗೆ ಲೋಕಾಯುಕ್ತ ಡ್ರಿಲ್ ನಡೆಸಿತ್ತು. ಈಗ ತಡರಾತ್ರಿ 1:30ರವರೆಗೂ ಕೂಡ ಚಂದ್ರು ಲಮಾಣಿಯನ್ನ ವಿಚಾರಣೆ ಮಾಡಿದೆ ಲೋಕಾಯುಕ್ತ. ಏನು ಲಂಚವನ್ನ ಬೇಡಿಕೆ ಇಟ್ಟಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ 5 ಲಕ್ಷ ಲಂಚವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಈಗ ಬಿಜೆಪಿ ಶಾಸಕ ಚಂದ್ರು ಲಮಾಣಿಗೆ ಶಾಕ್ ಕಾದಿತ್ತು. ಬಲೆಗೆ ಬಿದ್ದ ನಂತರ ಅಂತೂ ಇಂತೂ ಬಂಧನವಾಯಿತು. ಈಗ ಚಂದ್ರು ಲಮಾಣಿಗೆ ಲೋಕಾಯುಕ್ತ ಡ್ರಿಲ್ ಮಾಡ್ತು. ತಡರಾತ್ರಿ 1:30ರವರೆಗೂ ಕೂಡ ಚಂದ್ರು ಲಮಾಣಿ ವಿಚಾರಣೆಯನ್ನು ನಡೆಸಿದೆ. 12 ಗಂಟೆಗಳ ಸುದೀರ್ಘ ವಿಚಾರಣೆ ನಡೆಸಿದ ಅಧಿಕಾರಿಗಳು. ಯಾವುದೇ ರೀತಿ ಬ್ರೇಕನ್ನು ತೆಗೆದುಕೊಂಡಿಲ್ಲ ಅಧಿಕಾರಿಗಳು. ಲೋಕಾಯುಕ್ತ ಅಧಿಕಾರಿಗಳು 12 ಗಂಟೆಗಳ ಸುದೀರ್ಘ ವಿಚಾರಣೆಯನ್ನು ನಡೆಸಿದ ನಂತರ ಏನು ಇದು ಲಕ್ಷ್ಮೇಶ್ವರ ಶ್ರೀ ಬಾಲಾಜಿ ಆಸ್ಪತ್ರೆಯಲ್ಲೇ ನಡೀತು ವಿಚಾರಣೆ 12 ಗಂಟೆಗಳ ಕಾಲ. ಗದಗ ಜಿಮ್ಸ್ ಆಸ್ಪತ್ರೆಯಲ್ಲಿ ಕರೆದೊಯ್ದು ಲೋಕ ಪೊಲೀಸರು ಈಗ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಚಂದ್ರ ಲಮಾಣಿ ಕರೆತರುವಾಗ ಹೈಡ್ರಾಮಾ ಮಾಡಿದ ಬೆಂಬಲಿಗರು ಶಾಸಕರನ್ನ ಕರೆದುಕೊಂಡು ಹೋಗ್ತಿದ್ದ ವಾಹನವನ್ನು ತಡೆಯಲು ಪ್ರಯತ್ನ ಪಟ್ಟಿದ್ದಾರೆ. ಲಕ್ಷ್ಮೇಶ್ವರದಲ್ಲಿ ಕಾರಿಗೆ ಅಡ್ಡಗಟ್ಟಿ ಹೈಡ್ರಾಮಾವನ್ನ ಮಾಡಿದ್ದಾರೆ ಬೆಂಬಲಿಗರು. ಚಂದ್ರ ಲಮಾಣಿ ಕರೆತರುವಾಗ ಹೈಡ್ರಾಮಾ ಮಾಡಿದ್ದಾರೆ ಬೆಂಬಲಿಗರು. ಯಾಕಂದ್ರೆ ಚಂದ್ರ ಲಮಾಣಿಯವರು 5 ಲಕ್ಷವನ್ನು ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬೆದ್ದಿರೋದು. ಈಗ ಅದೆಲ್ಲ ಗೊತ್ತಿದ್ರು ಕೂಡ ಬೆಂಬಲಿಗರು ಹೈಡ್ರಾಮಾವನ್ನ ಆಡ್ತಾ ಇದ್ದಾರೆ. ಚಂದ್ರ ಲಮಾಣಿಯವರನ್ನ ಏನು ಅಲ್ಲಿಂದ ಕರೆತರುವಾಗ ಹೈಡ್ರಾಮಾ ಮಾಡ್ತಾ ಇದ್ರು ಬೆಂಬಲಿಗರು. ಶಾಸಕರನ್ನ ಕರೆದುಕೊಂಡು ನಾವು ಹೋಗ್ತೀವಿ ಅಂತ ವಾಹನವನ್ನ ತಡೆಯಲು ಪ್ರಯತ್ನವನ್ನು ಪಟ್ಟಿದ್ದಾರೆ. ಲಕ್ಷ್ಮೇಶ್ವರದಲ್ಲಿ ಇದೀಗ ಕಾರಿಗೆ ಅಡ್ಡಕಟ್ಟಿ ಹೈಡ್ರಾಮಾವನ್ನ ಮಾಡಿದ್ದಾರೆ ಬೆಂಬಲಿಗರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ನಮ್ಮ ಶಾಸಕರನ್ನ ಬಿಟ್ಕೊಡಿ ಅಂತ ಹೇಳಿ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಆದರೆ ಆ 5 ಲಕ್ಷ ಪಡೆದಂತಹ ಲಂಚಕೋರ ಮಾತ್ರ ನಗ್ತಾ ಆರಾಮಾಗಿ ಕೂತಿದ್ದಾರೆ ಕಾರಣಗಳು. ಯಾಕೆಂದ್ರೆ ಅಲ್ಲಿ ಬೆಂಬಲಿಗರು ಕೂಗ್ತಾ ಇದ್ರಲ್ಲ ಧಿಕ್ಕಾರನ, ನಾನೇನು ತಪ್ಪು ಮಾಡಿಲ್ಲ ಅಂತ, ಮಾಡೋದೆಲ್ಲ ಮಾಡಿ ಏನೂ ಮಾಡಿಲ್ಲ ಅಂತ. ಅಂದರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಇನ್ನೂ ಗೊತ್ತಾಗಲ್ಲ ಅನ್ನೋ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಈಗ ಚಂದ್ರು ಲಮಾಣಿಗೆ. ಆದರೆ ಬೆಂಬಲಿಗರು ಹೈಡ್ರಾಮಾ ಏನೋ ಮಾಡಿದ್ರು, ಬಿಡಬೇಕು ನಮ್ಮ ನಾಯಕರನ್ನ ಅಂತ. ವೈದ್ಯಕೀಯ ತಪಾಸಣೆ ಬಳಿಕ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗುತ್ತೆ ಲಮಾಣಿನ. ಇಂದು ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ಖಾಸಗಿ PA ಗುರುಗಳನ್ನ ಬೆಂಗಳೂರಿಗೆ ಕರೆತರುವಂತಹ ಪೊಲೀಸರು ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ಬಳಿಕ 3 ಕೂಡ ಬಂಧಿಸುವಂತಹ ಲೋಕ ಪೊಲೀಸರು ಈಗ ಆದೇಶವನ್ನ ಹೊರಡಿಸ್ತಾ ಇದ್ದಾರೆ. ದಾಳಿ ವೇಳೆ ಸಿಕ್ಕಿದಂತಹ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ಜನಪ್ರತಿನಿಧಿಗಳ ಕೋರ್ಟ್ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಲೋಕಾಯುಕ್ತ ಈಗ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಒಂದ್ ಕಡೆ ಲಂಚವನ್ನ ತೆಗೆದುಕೊಂಡು ಅಲ್ಲಿ ಸರೆಂಡರ್ ಆದ್ರೂ ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ರು ಕೂಡ ಬೆಂಬಲಿಗರಿಂದ ಯಾಕೆ ಧಿಕ್ಕಾರವನ್ನ ಘೋಷಣೆ ಕೂಗ್ತಾ ಇರೋದು ಅಲ್ಲಿ ಅಂತ? ಈ ಕಡೆ ಯಾವಾಗಲೂ ಕೂಡ ಪ್ರತಿ ಸರ್ತಿ ಕೂಡ ಜನಪ್ರತಿನಿಧಿಗಳು ಅಂತ ಅನಿಸ್ಕೊಂಡವರು ಅವರ ಬೆಂಬಲಿಗರು ಈ ರೀತಿಯಾಗಿ ಸಿಕ್ಕಿಬಿದ್ದಂತ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಈ ರೀತಿಯ ಒಂದು ಅವಾಂತರಗಳು ಮಾಡುವಂತದ್ದು ಎಲ್ಲ ಕಡೆ ನಾವು ನೋಡ್ತೀವಿ. ಕೆಲವು ವರ್ಷಗಳಲ್ಲಿ ಇದೇ ರೀತಿ ಘಟನೆಗಳಾದಾಗ್ಲೂ ಕೂಡ ಅವರ ಬೆಂಬಲಿಗರು ನಮ್ಮ ನಾಯಕರು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಷಡ್ಯಂತ್ರವನ್ನು ಮಾಡಲಾಗಿದೆ, ಹಾಗಾಗಿ ಅವರನ್ನ ತಿಲುಕಿಸಲಾಗಿದೆ ಈ ರಾಜ್ಯ ಸರ್ಕಾರಗಳು, ಮತ್ತೆ ಇಲ್ಲಿ ಈಗ ಅವರ ರಾಜಕೀಯ ವಿರೋಧಿಗಳು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪಗಳನ್ನ ಏನ್ ಮಾಡ್ತಾರೆ ಅದು ಸಹಜವಾಗಿರುತ್ತೆ. ಅದೇ ರೀತಿಯಲ್ಲಿ ಚಂದ್ರು ಲಮಾಣಿ ಅವರ ಕಾರ್ಯಕರ್ತರು ಕೂಡ ಅವರ ಅಭಿಮಾನಿಗಳು ಕೂಡ ಬಂದು ಈ ರೀತಿಯಾಗಿ ಒಂದು ಘೋಷಣೆಗಳನ್ನ ಕೂಗಿರುವಂತದ್ದು. ಇನ್ನು ಚಂದ್ರು ಲಮಾಣಿ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೆ ಎಲ್ಲ ರೀತಿಯ ಒಂದು ಕಾನೂನು ಪ್ರಕ್ರಿಯೆಗಳನ್ನು ಕೂಡ ಲೋಕಾಯುಕ್ತ ಪೊಲೀಸರು ಮಾಡ್ತಾ ಇದ್ದಾರೆ. ಇವತ್ತು ಅಲ್ಲಿಂದ ಬೆಂಗಳೂರಿಗೆ ಏನು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಏನು ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ, ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರ ಮನೆಯಲ್ಲಿ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಅಲ್ಲಿ ಶಿರಹಟ್ಟಿಯಿಂದ ಇಲ್ಲಿಗೆ ಕರ್ಕೊಂಡು ಬರುವಂತ ಸಾಧ್ಯತೆ ಇದೆ.
ಕರ್ಕೊಂಡು ಬಂದ ಮೇಲೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿಸಲಾಗುತ್ತೆ. ಮೆಡಿಕಲ್ ರಿಪೋರ್ಟ್ ಅನ್ನ ಸಮೇತವಾಗಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮುಂದುವರಿಸುವಂತ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ಈ ತರ ಶಿವನ ಎಷ್ಟೊತ್ತಿಗೆ ಹಾಜರುಪಡಿಸಲು ಸಿದ್ಧರಾಗಿದ್ದಾರೆ ಲೋಕಾಯುಕ್ತರು ಅಂತ ಜಡ್ಜ್ ಮುಂದೆ? ಇವತ್ತು ಅಲ್ಲಿಂದ ಹೊರಟು ಅಲ್ಲಿಂದ ಬಂದು ಸಂಜೆ ವೇಳೆಗೆ ಲೋಕಾಯುಕ್ತರು ಹಾಜರುಪಡಿಸಿ ಅವರನ್ನ ಈಗಾಗ್ಲೇನೆ ಅಲ್ಲಿ ಲೋಕಾಯುಕ್ತ ಕೋರ್ಟ್ ಮುಂದೆ ಹಾಜರುಪಡಿಸಿರುವಂತದ್ದು. ಅದನ್ನ ಹಾಜರುಪಡಿಸಿ ಈಗ ಪೊಲೀಸ್ ಕಸ್ಟಡಿ ತೆಗೆದುಕೊಂಡಿದ್ದಾರೆ. ಈಗ ಅಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡ್ಬಂದು ಇಲ್ಲೂ ಕೂಡ ಅಲ್ಲಿ ಹಾಜರುಪಡಿಸಬೇಕಾಗುತ್ತೆ. ಹಾಜರುಪಡಿಸಿದ ನಂತರದಲ್ಲಿ ವಿಚಾರಣೆ ಶುರುವಾಗುತ್ತೆ. ಮತ್ತೆ ಅವರನ್ನ ಅಲ್ಲಿಗೆ ಧಾರವಾಡಗೆ ಕರ್ಕೊಂಡು ಹೋಗ್ಲಾಗುತ್ತೆ, ಗದಗಕ್ಕೆ ಕರ್ಕೊಂಡು ಹೋಗ್ಲಾಗುತ್ತೆ. ಅಲ್ಲಿ ವಿಚಾರಣೆಯನ್ನ ಮಾಡುವಂತದ್ದು. ಸೊ ಮುಂದಿನ ದಿನಾಂಕಗಳೇನಿದಾವೆ ಈ ಒಂದು ಕ್ರಮದ ಪ್ರೋಸೆಸ್ ಏನಿದಾವೆ, ಕಾನೂನಿನ ಪ್ರೋಸೆಸ್ ಇವೆಲ್ಲವೂ ಕೂಡ ಜನಪ್ರತಿನಿಧಿಯಾಗಿರೋದ್ರಿಂದ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೇನೆ ಎಲ್ಲ ವಿಚಾರಣೆಯು ಕೂಡ ನಡೆಸಲಾಗುತ್ತೆ. ಇಂಚರ ಎಸ್ ಶಿವ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.